ರಾಜ್ಯ ಬಿಜೆಪಿಯಲ್ಲಿರುವಂತಹ ಅಸಮಾಧಾನದ ಚೆಂಡೆ ಏನಿದೆಯಲ್ಲ ಈಗ ದೆಹಲಿಯ ವರಿಷ್ಠರ ಅಂಗಳವನ್ನ ತಲುಪಿಬಿಟ್ಟಿದೆ. ಅಧ್ಯಕ್ಷ ಸ್ಥಾನದ ಬದಲಾವಣೆಯ ಕೂಗು ಬಿಜೆಪಿಯಲ್ಲಿ ಕೇಳಿ ಬರ್ತಾನೆ ಇದೆ. ಇದರ ನಡುವೆ ಜಿಲ್ಲಾ ಘಟಕದ ಅಧ್ಯಕ್ಷರ ನೇಮಕ ಆಗ್ತಿದ್ದಂತೆ ಮತ್ತೊಂದಿಷ್ಟು ಬೆಂಕಿ ಬಿರುಗಾಳಿ ರಾಜ್ಯ ಬಿಜೆಪಿಯಲ್ಲಿ ಹೊತ್ತುಕೊಂಡಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜೇಂದ್ರ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. ದಾಖಲೆಗಳ ಸಮೇತವಾಗಿನೇ ರಾಷ್ಟ್ರ ಮಟ್ಟದ ನಾಯಕರ ಹತ್ತಿರ ದೂರು ಕೂಡ ದಾಖಲಾಗ್ಬಿಟ್ಟಿದೆ. ಯಾರು ಕೊಟ್ಟಿದ್ದು ಹಾಗಾದ್ರೆ? ಈ ಬಗ್ಗೆ ಒಂದು ಅಪ್ಡೇಟ್ ಲಭ್ಯವಾಗ್ತಿದೆ, ಗಮನಿಸ್ತಾ ಹೋಗೋಣ. ದೆಹಲಿಗೆ ತಲುಪಿದೆ ಬಿಜೆಪಿ ಜಿಲ್ಲಾಧ್ಯಕ್ಷರ ಆಯ್ಕೆ ವಿಚಾರ. ವಿಜೇಂದ್ರ ವಿರುದ್ಧ ಯತ್ನಾಳ್ ಟೀಮ್ ಪೊಲಿಟಿಕಲ್ ಚಾರ್ಜ್ ಶೀಟ್. ವಿಜೇಂದ್ರ ವಿರುದ್ಧ ಯತ್ನಾಳ್ ಟೀಮ್ ಮತ್ತೊಂದು ದೂರು. ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಜಿಲ್ಲಾಧ್ಯಕ್ಷರ ಆಯ್ಕೆ ಸರಿಯಾಗಿ ನಡೆದಿಲ್ಲ ಅಂತ ಆರೋಪವನ್ನ ಮಾಡಲಾಗಿದೆಯಂತೆ. ಯತ್ನಾಳ್ ಬಣದ ಅರವಿಂದ ಲಿಂಬಾವಣಿಯಿಂದ ದೂರು. ಬಿಜೆಪಿ ಜಿಲ್ಲಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಸರಿಯಾಗಿ ನಡೆದಿಲ್ಲ. ಅವರಿಗೆ ಬೇಕಾದವರನ್ನ ಆಯ್ಕೆ ಮಾಡಿ ಕೂರಿಸಿದ್ದಾರೆ. ಇದು ಪಕ್ಷದ ನಿಯಮಗಳಿಗೆ ವಿರುದ್ಧವಾಗಿದೆ ಅಂತ ದೂರನ್ನ ಕೊಟ್ಟಿದ್ದಾರೆ. ವಿಜೇಂದ್ರ ವಿರುದ್ಧ ಮತ್ತೆ ದಾಖಲೆ ಸಮೇತ ಅರವಿಂದ ಲಿಂಬಾವಣಿ ದೂರನ್ನ ಕೊಟ್ಟಿದ್ದಾರೆ. ಈ ಹಿಂದೆಯೂ ವಿಜೇಂದ್ರ ವಿರುದ್ಧ ದೂರನ್ನ ನೀಡಿದ ಯತ್ನಾಳ್ ಟೀಮ್. ರಾಜ್ಯ ಬಿಜೆಪಿಯಲ್ಲಿ ಈಗ ಬಣಗಳ ಬಡಿದಾಟ ತಾರಕಕ್ಕೇರ್ತಿದೆ. ರಾಜ್ಯ ಬಿಜೆಪಿಯ ಅಸಮಾಧಾನದ ಬೆಂಕಿ ಈಗ ಹೈಕಮಾಂಡ್ ಅಂಗಳವನ್ನ ತಲುಪಿಬಿಟ್ಟಿದೆ. ಬಣಗಳ ಬಡಿದಾಟ ಒಂದು ಕಡೆಯಲ್ಲಿ ಭಾರಿ ಸದ್ದು ಮಾಡ್ತಾ ಇದ್ರೆ, ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷರ ನೇಮಕ ವಿಚಾರ ಈಗ ಮತ್ತೊಂದು ಸುತ್ತಿನ ಬಿರುಗಾಳಿಯನ್ನ ಎಬ್ಬಿಸ್ಬಿಟ್ಟಿದೆ. ವಿಜೇಂದ್ರ ವಿರುದ್ಧ ಯತ್ನಾಳ್ ಟೀಮ್ ಪೊಲಿಟಿಕಲ್ ಚಾರ್ಜ್ ಶೀಟ್ ಅನ್ನ ಸಬ್ಮಿಟ್ ಮಾಡಿಬಿಟ್ಟಿದ್ದಾರೆ. ದೂರಿನ ಮೇಲೆ ದೂರು ದಾಖಲಾಗ್ತಾನೇ ಇದೆ. ವಿಜೇಂದ್ರ ವಿರುದ್ಧ ಯತ್ನಾಳ್ ಟೀಮ್ ದೂರನ್ನ ಕೊಟ್ಟಿದೆ. ಅದು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾಗೆ ಕಂಪ್ಲೇಂಟ್ ಅನ್ನ ಕೊಡಲಾಗಿದೆ. ಜಿಲ್ಲಾಧ್ಯಕ್ಷರ ಆಯ್ಕೆ ಸರಿಯಾಗಿ ನಡೆದಿಲ್ಲ ಅನ್ನುವಂತಹ ಆರೋಪದ ಮೇಲೆ ರೆಬಲ್ ಟೀಮ್ ಅಲ್ಲಿ ಗುರುತಿಸಿಕೊಂಡಿರುವಂತಹ ಅರವಿಂದ ಲಿಂಬಾವಳಿಯಿಂದ ದೂರನ್ನ ನೀಡಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಿದೆ. ಬಿಜೆಪಿ ಜಿಲ್ಲಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಸರಿಯಾಗಿ ನಡೆದಿಲ್ಲ. ಅಧ್ಯಕ್ಷರಿಗೆ ಯಾರ್ಯಾರು ಬೇಕು ಅವರನ್ನ ಆಯ್ಕೆ ಮಾಡಿ ಅವರನ್ನ ಕೂರಿಸಲಾಗಿದೆ ಆ ಸ್ಥಾನದಲ್ಲಿ. ಇದು ಪಕ್ಷದ ನಿಯಮಗಳಿಗೆ ವಿರುದ್ಧವಾಗಿದೆ ಅನ್ನೋದಾಗಿ ದೂರನ್ನ ಕೊಟ್ಟಿದ್ದಾರೆ. ವಿಜೇಂದ್ರ ವಿರುದ್ಧ ಮತ್ತೆ ದಾಖಲೆ ಸಮೇತ ಲಿಂಬಾವಳಿ ದೂರನ್ನ ಕೊಟ್ಟಿದ್ದಾರೆ. ಈ ಹಿಂದೆಯೂ ಕೂಡ ವಿಜೇಂದ್ರ ವಿರುದ್ಧ ದೂರನ್ನ ನೀಡಿದಂತಹ ಯತ್ನಾಳ್ ಅವರ ರೆಬಲ್ ಟೀಮ್ ಈಗ ಮತ್ತೆ ದೂರನ್ನ ನೀಡುವುದರ ಮೂಲಕವಾಗಿ ಅಸಮಾಧಾನವನ್ನ ಹೊರಗಾಕಿದ್ದಾರೆ. ಈಗಾಗಲೇ ರಾಜ್ಯ ಬಿಜೆಪಿಯ ರೆಬಲ್ ಟೀಮ್ ಕೊತ ಅಂತ ಇದೆ. ರಾಜ್ಯಾಧ್ಯಕ್ಷ ಸ್ಥಾನದ ಬದಲಾವಣೆ ಆಗಬೇಕು, ಪಕ್ಷದಲ್ಲಿ ಯಾವುದೂ ಸರಿ ಇಲ್ಲ ಅನ್ನೋದಾಗಿ ವಿಜೇಂದ್ರ ಅವರನ್ನ ಕುರ್ಚಿಯಿಂದ ಕೆಳಗಿಳಿಸುವಂತ ಪ್ರಕ್ರಿಯೆ ನಡೀತಾ ಇದ್ರೆ, ಅತ್ತ ಚುನಾವಣೆ ವಿಚಾರವೂ ಕೂಡ ಮುನ್ನೆಲೆಯಲ್ಲಿರುವಂತಹ ಹೊತ್ತಿನಲ್ಲಿ ಜಿಲ್ಲಾಧ್ಯಕ್ಷ ಘಟಕದ ಅಧ್ಯಕ್ಷರ ನೇಮಕ ಆಗ್ತಿದ್ದಂತೆ ಮತ್ತೊಂದಿಷ್ಟು ಗೊಂದಲಗಳಿಗೆ ಕಾರಣ ಆಗಿದೆ. ಸದ್ಯ ಇವೆಲ್ಲ ಬಡಿದಾಟದ ವಿಚಾರ ವರಿಷ್ಠರ ಅಂಗಳವನ್ನ ತಲುಪಿಬಿಟ್ಟಿದೆ. ಬಿಜೆಪಿಯ ಅಸಮಾಧಾನದಿರುವಂತ ನಾಯಕರು ಒಬ್ಬೊಬ್ಬರೇ ಸೇರ್ಪಡೆ ಆಗ್ತಿದ್ದಾರೆ. ಯತ್ನಾಳ್ ಅವರ ಬಣ ಒಂದು ಕಡೆಯಲ್ಲಿ ಬಹಳ ದಿನದಿಂದ ಈ ರೀತಿಯಾಗಿ ಹೋರಾಟಗಳನ್ನ ಮಾಡ್ತಾ ಇದ್ರೆ, ಅದಕ್ಕೆ ಶ್ರೀರಾಮುಲು ಅವರು ಕೂಡ ಜಾಯಿನ್ ಆಗ್ತಾರೆ. ಜಿಲ್ಲಾಧ್ಯಕ್ಷರ ಆಯ್ಕೆ ಆಗ್ತಿದ್ದಂತೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ಈ ಒಂದು ಸಾಲಿಗೆ ಸೇರ್ಕೊಂಡಿದ್ದಾರೆ. ಅವರು ಕೂಡ ನಿಗಿ ಕೆಂಡ ಅಂತಿದ್ದಾರೆ ಬಿವೈ ವಿಜೇಂದ್ರ ಅವರ ವಿರುದ್ಧ. ಈ ಮೂಲಕವಾಗಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಜಿಲ್ಲಾಧ್ಯಕ್ಷರ ಆಯ್ಕೆ ಸರಿಯಾಗಿ ನಡೆದಿಲ್ಲ ಅನ್ನುವಂತ ಆರೋಪದ ಮೇಲೆ ಯತ್ನಾಳ್ ಅವರ ರೆಬಲ್ ಟೀಮಿನಲ್ಲಿ ಗುರುತಿಸಿಕೊಂಡಿರುವ ಅರವಿಂದ ಲಿಂಬಾವಳಿ ಅವರು ದೂರನ್ನ ನೀಡಿದ್ದಾರೆ. ಈ ಮೂಲಕವಾಗಿ ರಾಜ್ಯ ಬಿಜೆಪಿಯಲ್ಲಿ ಮತ್ತಷ್ಟು ಕೊತನೆ ಹೊತ್ತಿ ಉರಿತಾ ಇದೆ ಅಸಮಾಧಾನದ ಬೆಂಕಿ.